ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಫ್ತಾಬ್ ದೂರವಾಣಿ ಸಂಪರ್ಕದಲ್ಲಿ. ಅಫ್ತಾಬ್, ಈಗ ಎಕ್ಸಾಕ್ಟ್ಲಿ ಯಲ್ಲಾಪುರದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ? ಒಂದು, ಈಗ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದ ಯುವಕ ಅನ್ನೋ ಕಾರಣಕ್ಕೆ ಆತನ ವಿರುದ್ಧ ಕ್ರಮ ಆಗಿಲ್ವಾ? ಯಾವ ಸಮುದಾಯ ಆದ್ರೆ ಏನು, ತಪ್ಪು ಮಾಡಿದ ಮೇಲೆ ಕ್ರಮ ಆಗಬೇಕು, ಯಾಕೆ ಪೊಲೀಸರು ಹಿಂದೇಟ್ ಆಗ್ತಿದ್ದಾರೆ ಈ ಕೇಸಲ್ಲಿ ಅನ್ನೋದು ಪ್ರಶ್ನೆ. ಶ್ರುತಿ ಅವರ ಮೊದಲನೇದಾಗಿ ಈ ರಂಜಿತಾ ಹತ್ಯೆ ಪ್ರಕರಣದಲ್ಲಿ ಇದು ರಫೀಕ್ ಅಂತ ಆರೋಪಿ ಇದ್ದಾನೆ. ಇವನು ಬಹಳ ದಿವಸದಿಂದ ಆ ಅಕ್ಕಿ ಹಿಂದ್ಗಡೆ ನನ್ನನ್ನು ಮದುವೆ ಆಗಿ ಅಂತ ಪ್ರೆಷರ್ ಮಾಡ್ತಾ ಇರೋದು ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಮತ್ತೊಂದು ಏನಂದ್ರೆ ಆ ರಂಜಿತಾ ಅವರು ನಾನು ಮದುವೆ ಆಗೋಂಗಿಲ್ಲ, ನನಗೆ ಮದುವೆ ಇದರಲ್ಲಿ ಇಷ್ಟ ಇಲ್ಲ ಅಂತ ಬಹಳಷ್ಟು ಅವ್ರಿಗೆ ನಿರಾಕರಿಸ್ತಿದಾರನ್ನ. ಆದ್ರೂ ಇವನು ಅವಳ ಹಿಂದ್ಗಡೆ ಬಿದ್ದಿದ್ದಾನಂತೆ ಮಾಹಿತಿ ಹೊರಗೆ ಬಂದಿದೆ. ಇದೇ ಕಾರಣಕ್ಕೆ ನಿನ್ನೆ ಏನಾಯ್ತು, ಶನಿವಾರ ಮಧ್ಯಾಹ್ನ ಸುಮಾರು 1:50ಕ್ಕೆ ಇವರು ಕಾಳಮ್ಮ ನಗರ ಪ್ರದೇಶದಲ್ಲಿ ಹೋಗುವ ಸಮಯದಲ್ಲಿ ರಫೀಕ್ ಅನ್ನೋ ಆರೋಪಿ ರಂಜಿತಾ ಅನ್ನೋ ಮದುವೆಗೆ ಸ್ವಲ್ಪ ಪ್ರೆಷರ್ ಮಾಡಿದ್ದಾನೆ. ಅವರು ನಿರಾಕರಿಸಿದ್ದಕ್ಕೆ ಅದೇ ಸ್ಥಳದಲ್ಲಿ ಚಾಕುವಿಂದ ಅವರಿಗೆ ಕುತ್ತಿಗೆಗೆ ಕೊಯ್ದಿದ್ದಾನೆ. ಆಮೇಲೆ ಸದ್ಯ ಇಮಿಡಿಯೇಟ್ಲಿ ಅಕ್ಕಿಗೆ ಮಹಿಳೆಯರಿಗೆ ರಂಜಿತಾ ಅವಳಿಗೆ ಕಿಮ್ಸ್ ಆಸ್ಪತ್ರೆಗೆ ಹುಬ್ಬಳ್ಳಿಗೆ ತಗೊಂಡೋಗಿದ್ದಾರೆ. ಅಲ್ಲಿ ಇದು ಅವರು ಇಲ್ಲ ಬ್ರಾಡ್ ಡೆತ್ ಅಂತ ಡಿಕ್ಲೇರ್ ಆಯ್ತು. ವಿಷಯ ತಿಳಿದಂಗೆ ಎಲ್ಲ ಹಿಂದೂ ಪರಗಳ ಸಂಘಟನೆಗಳು ಕೂಡ ಸ್ಥಳಕ್ಕೆ ಧಾವಿಸಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಇದರ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆಮೇಲೆ ಸ್ಥಳಕ್ಕೆ SP ಅವರು ಕೂಡ ಭೇಟಿ ನೀಡಿ ಇಲ್ಲ, ನಾವು ಹುಡುಕಾಟ ಇದು ಎಕ್ಸ್ಟ್ರೀಮ್ ಲೆವೆಲ್ ನಾವು ಹುಡುಕಾಟ ಎಲ್ಲ ಶುರು ಮಾಡಿದ್ದೀವಿ, ರಫೀಕ್ಗೆ ನಾವು ಕಠಿಣವಾಗಿ ಯಾವ್ದು ಶಿಕ್ಷೆ ಆಗುತ್ತೆ ಅದಕ್ಕೆ ನಾವು ಇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಇದಾಗ್ತದೆ. ಇದರಲ್ಲಿ ಏನಾಗಿದೆ, ಯಲ್ಲಾಪುರದ ಎಲ್ಲಾ ಜನರು ಇದರಲ್ಲಿ ಈಗ ಈ ವಿಷಯದಲ್ಲಿ ಟೋಟಲಿ ವಿರುದ್ಧವಾಗಿದ್ದಾರೆ. ಇಲ್ಲಿ ಮುಸ್ಲಿಂ ಸಮುದಾಯ ಅಂತ ಸೇರಿದಂತೆ ಏನು ನಿರ್ಲಕ್ಷ್ಯ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಪೊಲೀಸ್ ಅವರು ಇದಕ್ಕೆ ಬಹಳ ತೀವ್ರವಾಗಿ ಗಂಭೀರವಾಗಿ ತಗೊಂಡಿದ್ದಾರೆ ಈ ವಿಷಯಕ್ಕೆ. ಮತ್ತೊಂದು, ಇವತ್ತೇ ಯಲ್ಲಾಪುರಲ್ಲಿ ಈ ಹತ್ಯೆ ಪ್ರಕರಣಕ್ಕೆ ಸೇರಿದಂತೆ ಒಂದು ಬೃಹತ್ ಪ್ರತಿಭಟನೆ ನಡೆಯೋದು ಸಾಧ್ಯತೆ ಇದೆ. ಅಂದ್ರೆ ಸ್ವಯಂ ಪ್ರೇರಿತ ಬಂದಿಗೆ ಕೂಡ ಕರೆ ಕೊಟ್ಟಿದ್ದಾರೆ ಹಿಂದೂ ಪರ ಸಂಘಟನೆಗಳು. ಈಗ ಇದ್ರ ಬಗ್ಗೆ ಬಹಳಷ್ಟು ಅಪ್ಡೇಟ್ ನಿನ್ನೆ SP ಅವರು ಕೂಡ ಕೊಟ್ಟಿದ್ದಾರೆ. ಅವ್ರದ್ದು ಸಹೋದರ ಆದಂತ ಅವ್ರ ತಂಗಿಯವರು ಕೂಡ ಲಿಖಿತವಾಗಿ ದೂರೊಂದು ಕೊಟ್ಟಿದ್ದಾರೆ ಈ ಘಟನೆ ಕುರಿತು. ಇವತ್ತಿನ ಪ್ರತಿಭಟನೆಯಲ್ಲಿ ಬಹಳಷ್ಟು ಹಿಂದೂ ಪರ ಸಂಘಟನೆಗಳು ಕೂಡ ಯಲ್ಲಾಪುರಲ್ಲಿ ಬಂದು ಈ ಪ್ರತಿಭಟನೆಗೆ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಮೇಲೆ ಯಾರ್ದಾದ್ರೂ ಒತ್ತಡನ, ಈ ರಫೀಕ್ ಯಾರು, ಆತನ ಹಿನ್ನೆಲೆ ಏನು, ಈತನಿಗೆ ಏನಾದ್ರೂ ಪ್ರಭಾವ ಇದೆಯಾ ಅಥವಾ ಯಾವ್ದಾದ್ರು ದೊಡ್ಡ ಶಕ್ತಿಗಳ ಶ್ರೀರಕ್ಷೆ ಇದೆಯಾ, ಯಾಕೆ ಪೊಲೀಸರು ಹಿಂದೇಟ್ ಹಾಕ್ತಿದ್ದಾರೆ ಅಂತ ಈತನ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಆತನ ಹಿನ್ನೆಲೆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಆತನ ಹಿಂದೆ ಬಗ್ಗೆ ಅಷ್ಟೇನು ಮಾಹಿತಿ ಇಲ್ಲ. ಯಾಕೆ ನಾವು ಒಂದು ಸಾಮಾನ್ಯ ಹುಡುಗನೇ, ಆ ತರದ್ದು ಅಂದ್ರೆ ಬ್ಯಾಕ್ ಗ್ರೌಂಡ್ ಯಾವ್ದು ಸ್ಟ್ರಾಂಗ್ ಇದೆ ಬ್ಯಾಕ್ ಗ್ರೌಂಡ್ ಇಲ್ಲ. ಪೊಲೀಸ್ ಅವರಿಗೆ ಏನಾಗಿದೆ, ಅವ್ನು ಕೊಲೆ ಮಾಡಿದ ನಂತರ ಅವನ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಆದ್ರೆ ಪೊಲೀಸ್ ಅವರು ಇಮಿಡಿಯೇಟ್ಲಿ ಆಗಿ ಎಲ್ಲ ಚೆಕ್ ಪೋಸ್ಟ್ಗೆ ಮತ್ತು ಯಾವ ಏರಿಯಾದಲ್ಲಿ ಅವನ ಲಾಸ್ಟ್ ಕೊನೆ ಕಂಡಿದ್ದಾನೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ದಾರೆ. ಒಂದು ಮಾಹಿತಿ ಬಂದಿದ್ದ ಪ್ರಕಾರ ಕಾಡು ಪ್ರದೇಶದಲ್ಲಿ ಓಡೋಗಿದ್ದಾನೆ. ಅದಕ್ಕಾಗಿ ಅಲ್ಲಿ ಎಲ್ಲ ಹುಡುಕಾಟ ನಡೆಸ್ತಾ ಇದೆ. ನಿನ್ನೆ ರಾತ್ರಿ ತನಕ ಪೊಲೀಸರು ಕೂಡ ಅದರ ಬಗ್ಗೆ ಅವನ ಬಗ್ಗೆ ಹುಡುಕಾಟ ನಡೆಸಿದ್ರು. ಬಟ್ ಇನ್ನೂ ತನಕ ಅವನು ಪತ್ತೆ ಆಗಿಲ್ಲ. ಅದಕ್ಕಾಗಿ ಜನರಲ್ಲಿ ಬಹಳ ಆಕ್ರೋಶ ಏನಾಗಿದೆ, ಇನ್ನೂ ತನಕ ಅವನ ಅರೆಸ್ಟ್ ಆಗಿಲ್ಲ, ಅವನ ಬಗ್ಗೆ ಹುಡುಕಾಟದಲ್ಲಿ ಡಿಲೇ ಆಗಿದೆ, ಪೊಲೀಸರಿಂದ ಏನಾದ್ರು ಇದೆ ಅಂತ ಜನರಲ್ಲಿ ಆಕ್ರೋಶ ಇದೆ. ಬಟ್ ಪೊಲೀಸರು ತಮ್ಮ ಕೈಯಿಂದ ಒಂದ್ ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ ಅಫ್ತಾಬ್, ಈಗ ಎಕ್ಸಾಕ್ಟ್ಲಿ ಇವತ್ತೇನಾದ್ರೂ ಬಂದ್ ಮಾಡಿ ಹೋರಾಟ ಮಾಡೋದು, ಅಲ್ಲಿ ತನಕ ಅಂತ್ಯ ಸಂಸ್ಕಾರ ಮಾಡದೇ ಇರುವಂತಹ ನಿರ್ಧಾರಗಳು ಅಂತ ಹೇಳ್ತಾ ಇದ್ದಾರೆ ಆರೋಪಿಯ ಬಂಧನ ಆಗೋ ತನಕ. ನೆಕ್ಸ್ಟ್ ಕ್ರಮಗಳು, ನೆಕ್ಸ್ಟ್ ಪ್ರಕ್ರಿಯೆಗಳು ಏನಾಗಬಹುದು ಈ ಪ್ರಕರಣದಲ್ಲಿ ಅಂತ? ಈಗ ನಮ್ಗೆ ಈಗ ಇನ್ನು ಬಂದಿದ್ದ ಅಪ್ಡೇಟ್ ಪ್ರಕಾರ ಈಗ ಪ್ರತಿಭಟನೆಯಲ್ಲಿ ಅವರು ಕುಟುಂಬಸ್ಥರು ಕೂಡ ಅದು ಯಾರಾದ್ರೂ ಭಾಗಿಯಾಗಬಹುದು. ಬಟ್ ಈಗ ಬಹಳಷ್ಟು ಹಿಂದೂ ಪರ ಸಂಗತಿಗಳು ಅವ್ರ ಮನೆಗೂ ಕೂಡ ಹೋಗಿದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಅವ್ರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಇನ್ನು ಎಕ್ಸಾಕ್ಟ್ಲಿ ಏನು ಅವ್ರದ್ದು ಅಂತಿಮ ಸಂಸ್ಕಾರ ಮಾಡ್ತಾರೆ ಇಲ್ಲ ಅಂತ ಇನ್ನು ಕರೆಕ್ಟ್ ಆಗಿ ಮಾಹಿತಿ ಗೊತ್ತಾಗಿಲ್ಲ ಶ್ರುತಿ. ಓಕೆ ಅಫ್ತಾಬ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.